ಅಲ್ಲ ಮಾಮ, ಒಂದ್ 15 ರೂಪಾಯಿ ಇದ್ರೆ ಯಾಕೋ? 15 ರೂಪಾಯಿ ಇಷ್ಟೊಂದ್ ದೊಡ್ಡ ಅಮೌಂಟ್ ಸಡನ್ ಆಗಿ ಕೇಳ್ಬಿಟ್ರೆ ಹೆಂಗೆ? ಅದ್ ಸರಿ, ಏನ್ ನಿಂಗೆ 15 ರೂಪಾಯಿ? ಏನಿಲ್ಲ, ಒಂಚೂರು ಬಿರಿಯಾನಿ ತಿನ್ಬೇಕನ್ಸ್ತಿತ್ತು, ಅದಕ್ಕೆ ಹೋಟ್ಲ್ ಹೋಗೋಣ ಅಂತ. 15 ರೂಪಾಯಿ ಬಿರಿಯಾನಿನ? ಪಕ್ಕ ಬಹು ಬಿರಿಯಾನಿ ಇರ್ತದ, ತಿನ್ಬೇಡ, ನೀನ್ ಹೋಗ್ಬಿಡ್ತೀಯ ಆಮೇಲೆ. ಮೊದ್ಲೇ ನೀನ್ ಬೇರೆ ನಾಯಿ ತರನೇ ಆಡ್ತಿತ್ಯಾ. 15 ರೂಪಾಯಿ ಬಿರಿಯಾನಿ ಎಲ್ಲ ಕೊಡೋಣ, ಹತ್ರ ಆಲ್ರೆಡಿ 50 ರೂಪಾಯಿ ಐತೆ. ಶಶಾಂಕ್ ಹತ್ರ 20 ರೂಪಾಯಿ ಹಾಕ್ಸ್ಕೊಂಡಿದೀನಿ. ನೀನೊಂದ್ 15 ರೂಪಾಯಿ ಹಾಕ್ಬಿಟ್ರೆ ಆರಾಮಾಗಿ ತಿನ್ಕೊ ಬರ್ಬೋದು ಅಂತ. ನನ್ನ ಹತ್ರ ಎಲ್ಲ ಅಷ್ಟೊಂದ್ ದೊಡ್ಡ ಅಮೌಂಟ್ ಇಲ್ಲ. ಇಲ್ಲ, ಒಂದ್ ಕೆಲಸ ಮಾಡು, ಶಶಾಂಕ್ ಇರೋ 20 ರೂಪಾಯಿ ನೀನ್ ನನ್ಗೆ ಹಾಕ್ಬಿಡು. ನಾನು ಇಲ್ಲಿ ಹೋಗ್ಬಿಟ್ಟು ಒಂದ್ ಬೋಂಡಾ ಬಜ್ಜಿ ತಿನ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಹತ್ರ 20 ರೂಪಾಯಿನೂ ಇಲ್ವಾ ಇವಾಗ? ಇಲ್ಲ. ಹೆಂಗಿರುತ್ತೇಳೋ, ಇದ್ದಿದ್ ಕಾಸಲ್ಲಿ ಅವಳಿಗೆ ಕೊಡ್ತಾ ಇದ್ದಲ್ಲಪ್ಪ. ನಾವ್ ಕಡೆ 1 ರೂಪಾಯಿ ಇಲ್ಲ ಮಚ್ಚ, ಲೋನ್ ಐತೆ, ಸಾಲ ಐತೆ ಅಂತ ನಿಂತಿದ್ದೆ. ಅವಳು ನಮ್ಮ ಹತ್ರ ಮಾಲ್ ಗಿಲ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು 10,000 ಆರಿಸ್ತಿದ್ದೆ. ಕೊನೆಗೋಳ್ ಬೇರೆ ಹುಡುಗನ್ ಜೊತೆ ಓಡೋಗ್ಬಿಟ್ಲು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅದ್ ಸರಿ, ನಿಮ್ದು ಬ್ರೇಕಪ್ ಹೆಂಗಾಗಿದ್ದು? ಅಯ್ಯೋ, ಏನ್ ಕೇಳ್ತೀಯ ಮಚ್ಚ, ಇದೇ ತರ ಚೋಳಿ ಚೋಳಿ ವೆದರ್ ಇತ್ತಾ? ಅವಳು ಫೋನ್ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿಸ್ತೀನಿ ಮನೆಗ್ ಬಾ ಅಂತ ಕರೆದ್ಲಾ. ನಾನು ಹೋದೆ, ಆಟ ಶುರು ಆಯ್ತಿದಂಗೆ ಮುಗ್ದೋಗ್ಬಿಡ್ತು. ಏನ್ ಮಾಡ್ತೀಯ?